ಬೇಸಿಗೆ ಕಾಲದ ವಿಶೇಷತೆಗಳಂದರೆ ಒಂದು ಶಾಲಾ ಕಾಲೇಜ್ಗಳಿಗೆ ರಜೆ, ಇನ್ನೊಂದು ಮಾವಿನ ಹಣ್ಣು. ಬೇಸಿಗೆನಲ್ಲಿ ಮಾವಿನ ಹಣ್ಣು ಸಿಗೋದು ಒಂದು ವಿಶೇಷವಾಗಿರುತ್ತೆ. ಎಲ್ಲರಿಗೂ ಮಾವಿನ ಹಣ್ಣು ಇಷ್ಟ ಇದ್ದೇ ಇರುತ್ತೆ. ಈ ಮಾವಿನ ಹಣ್ಣು ಸೀಸನ್ನಲ್ಲಿ ಅನೇಕ ವಿಧವಾದ ಮಾವಿನ ಹಣ್ಣುಗಳ ಡಿಶಸನ್ನು ನಾವು ಮಾಡ್ಕೊಳ್ತೀವಿ. ಅದರಲ್ಲಿ ತುಂಬ ಇಂಪಾರ್ಟೆಂಟ್ ಮತ್ತು ಎಲ್ಲರೂ ಮಾಡ್ಕೊಳ್ಳೋ ಅಂಥದ್ದು ಆಂಪನ್ನ, ಮಾವಿನಕಾಯಿಯ ಜ್ಯೂಸ್ ಅಂತ ಹೇಳ್ಬೋದು. ಇದು ತುಂಬ ರಿಫ್ರೆಶಿಂಗ್ ಆಗಿರುತ್ತೆ. ಹಾಗೆ ಸೀಸನಲ್ಲಿ ನಾವು ಇದನ್ನು ಬಳಸೋದ್ರಿಂದ ತುಂಬ ಉತ್ತಮ ಕೂಡ. ಯಾವ್ಯಾವ ಸೀಸನಲ್ಲಿ ಏನೇನು ಹಣ್ಣು ತರಕಾರಿ ಸಿಗುತ್ತೋ ಅದನ್ನು ನಾವು ತಿನ್ನೋದ್ರಿಂದ ನಮಗೆ ಸೀಸನಲ್ಲಿ ಉಂಟಾಗುವಂಥ ಆರೋಗ್ಯದ ತೊಂದರೆಗಳು ಸಹ ನಾವು ಎದುರಿಸೋದಕ್ಕೆ ಶಕ್ತಿ ಬರುತ್ತೆ. ಹಾಗಾಗಿ ನಾವು ಈ ಟೇಸ್ಟಿ ಮತ್ತು ರಿಫ್ರೆಶಿಂಗ್ ಆಗಿರೋ ಆಂಪನ್ನನ ಹೇಗೆ ಮಾಡೋದು ಅಂತ ಇವತ್ತು ನೋಡೋಣ. ನಮಸ್ತೆ ವೀಕ್ಷಕರೇ, ಎಲ್ಲ ಚೆನ್ನಾಗಿದೆ ಚಾನಲ್ಗೆ ಸ್ವಾಗತ. ಬನ್ನಿ ಇವತ್ತೊಂದು ಈ ರಿಫ್ರೆಶಿಂಗ್ ಮತ್ತು ಯಮ್ಮಿ ಡ್ರಿಂಕ್ ಹೇಗೆ ಮಾಡೋದು ಅಂತ ನೋಡೋಣ. ನಾನಿದಕ್ಕೆ ತೋತಾಪುರಿ ಮಾವಿನಕಾಯಿನ ತೊಗೊಂಡಿದ್ದೀನಿ. ನೀವು ನಿಮಗೆ ಯಾವುದೇ ಮಾವಿನಕಾಯಿ ಸಿಗುತ್ತೆ ಅದನ್ನು ತೊಗೊಳ್ಬೋದು ನಿಮ್ಮ ಮಾರ್ಕೆಟಲ್ಲಿ. ಇದಕ್ಕೆ ನಾನು ಚೆನ್ನಾಗೆ ತೊಳೆದು ತೊಟ್ಟನ್ನು ತೆಗೆದು ಸಿಪ್ಪೆಯೆಲ್ಲ ಎರೆದು ಬರೀ ಕಂಡನ ಮಾತ್ರ ಬೇಯಿಸ್ಕೊಳ್ತೀನಿ. ಇದನ್ನು ಇಡಿಯಾಗಿ ಕೂಡ ಬೇಯಿಸ್ಕೋಬೋದು, ಕುಕ್ಕರಲ್ಲಿ ಹಾಕಿ ಅಥವಾ ಹಾಗೆ ಇಟ್ಟು. ಆದರೆ ಅದು ಸ್ವಲ್ಪ ಸಮಯ ಹಿಡಿಯುತ್ತೆ, ಹಾಗೆ ಸ್ವಲ್ಪ ಮೆಸ್ಸಿ ಅಂತ ಅನಿಸುತ್ತೆ. ಹಾಗಾಗಿ ನಾನು ಈ ರೀತಿ ಮಾಡ್ತಾಯಿದ್ದೀನಿ. ಈಗ ನೋಡಿ, ತಿರುಳನ್ನೆಲ್ಲ ತೆಗೆದು ಕುಕ್ಕರ್ಗೆ ಹಾಕ್ಕೊಳ್ತಾ ಇದ್ದೀನಿ. ಈ ಡ್ರಿಂಕು ತುಂಬ ಟೇಸ್ಟಿಯಾಗಿರುತ್ತೆ. ಹಾಗೆ ಯಾರ್ಯಾರಿಗೆ ಯಾವ್ಯಾವ ರೀತಿ ವೇರಿಯೇಷನ್ ಬೇಕೋ ಆ ಥರ ಮಾಡ್ಕೊಳ್ಬೋದು. ಬೇಸ್ ಒಂದು ರೆಡಿ ಮಾಡಿಕೊಂಡ್ರೆ ಸಾಕಾಗುತ್ತೆ. ನೋಡಿ, ನಾನು ಚೆನ್ನಾಗೆಲ್ಲ ತಿರುಳನ್ನೆಲ್ಲ ತೆಗೆದಿದ್ದೀನಿ. 2 ಮಾವಿನಕಾಯ್ದು ತಿರುಳೆಲ್ಲ ತೆಗೆದು ಕುಕ್ಕರಲ್ಲಿ ಹಾಕ್ಕೊಂಡಿದ್ದೀನಿ. ಈಗ ಇದಕ್ಕೆ ನಾನು 1 ಟೇಬಲ್ ಚಮಚ ಆಗೋಷ್ಟು ಸೋಂಪುಕಾಳನ್ನು ಹಾಕ್ತೀನಿ. ಸೋಂಪುಕಾಳು ದೇಹಕ್ಕೆ ತಂಪನ್ನು ಒದಗಿಸುತ್ತೆ, ಹಾಗೆ ಟೇಸ್ಟಿಯಾಗಿ ಕೂಡ ಆಗುತ್ತೆ ಈ ಆಂಪನ್ನನಲ್ಲಿ. ಹಾಗೆ 1 ಟೇಬಲ್ ಚಮಚದಷ್ಟು ಜೀರಿಗೆನ ಬಳಸ್ತಾ ಇದ್ದೀನಿ. ಜೀರಿಗೆ ಕೂಡ ಒಳ್ಳೆ ಫ್ಲೇವರ್ ಆ್ಯಡ್ ಮಾಡುತ್ತೆ. ಹಾಗೆ ಒಂದು 15-20 ಕಾಳು ಮೆಣಸನ್ನು ಹಾಕ್ತಾಯಿದ್ದೀನಿ. ಹಾಗೆ 2 ಲೋಟ ಆಗೋಷ್ಟು, ತುಂಬ ಏನೋ ನೀರು ಹಾಕ್ಬೇಡಿ, 2 ಲೋಟ ಆಗೋಷ್ಟು ನೀರನ್ನು ಹಾಕಿ 2ರಿಂದ 3 ವಿಸಿಲ್ ಕೂಗಿಸ್ಕೊಂಡ್ರೆ ಸಾಕಾಗುತ್ತೆ. ಮಾವಿನಕಾಯಿ ಎಲ್ಲ ಚೆನ್ನಾಗಿ ಬೆಂದಿರಬೇಕು. ನೋಡಿ, ಈಗ ಮಾವಿನಕಾಯಿ ಎಲ್ಲ ಚೆನ್ನಾಗಿ ಬೆಂದಿದೆ. ನೋಡಿ, ಸ್ಪೂನಲ್ಲಿ ಸುಮ್ಮನೆ ಪ್ರೆಸ್ ಮಾಡಿದ್ರೆ ಬೆಂದಿದೆ. ಇಷ್ಟಾದರೆ ಸಾಕು. ಇದು ತಣ್ಣಗಾಗಿದೆ. ತಣ್ಣಗಾದ್ಮೇಲೆ ಮಿಕ್ಸಿಗೆ ಹಾಕ್ಕೊಳ್ಳಿ, ಬಿಸಿನಲ್ಲೇ ಹಾಕ್ಕೊಳ್ಳೋಕೆ ಹೋಗಬೇಡಿ. ಈಗ ನಾನು ಒಂದು ಮಿಕ್ಸಿ ಜಾರ್ಗೆ ಈ ಬೆಂದಿರೋ ಅಂಥದ್ದನ್ನೆಲ್ಲ ಹಾಕ್ಕೊಂಡು, ಇದು ಬೇಸಿಗೆನಲ್ಲಿ ಸಿಗೋ ಹಣ್ಣು ತರಕಾರಿಗಳನ್ನು ನಾವು ಆ ಸೀಸನಲ್ಲೇ ತಿನ್ನಬೇಕು. ಸೀಸನ್ ಇಲ್ಲದೆ ಇರೋವಾಗ ಈ ಐಟಮ್ಸ್ ಎಲ್ಲ ಸಿಗುತ್ತೆ ಅಂತೇಳಿ ತಿನ್ನೋದು ಅಷ್ಟು ಆರೋಗ್ಯಕ್ಕೆ ಉತ್ತಮ ಅಲ್ಲ. ನಾನು ಇದಕ್ಕೆ 1 ಕಪ್ಪು ಪುಡಿ ಬೆಲ್ಲನ ಹಾಕ್ಕೊಳ್ತಾ ಇದ್ದೀನಿ. ನೀವು ನಿಮ್ಮ ಮನೆಯಲ್ಲಿ ನಾರ್ಮಲ್ ಬೆಲ್ಲನ ಜಜ್ಕೊಂಡು ಹಾಕ್ಕೊಳ್ಬೋದು. ಹಾಗೆ 1 ಚಮಚದಷ್ಟು ಏಲಕ್ಕಿ ಪುಡಿ, ಹಾಗೆ 1 ಚಮಚದಷ್ಟು ಬ್ಲ್ಯಾಕ್ ಸಾಲ್ಟ್ ಹಾಕ್ತಾಯಿದ್ದೀನಿ. ಬ್ಲ್ಯಾಕ್ ಸಾಲ್ಟ್ ಹಾಕೋದ್ರಿಂದ ಇದರದ್ದು ಟೇಸ್ಟ್ ತುಂಬ ಚೆನ್ನಾಗಾಗುತ್ತೆ. ನೀವು ನಾರ್ಮಲ್ ಸಾಲ್ಟ್ ಸಹ ಹಾಕ್ಕೊಳ್ಬೋದು. ಈಗ ಇದನ್ನು ನೋಡಿ, ಫೈನ್ ಪೇಸ್ಟ್ ಆಗಿದೆ. ನೀವು ಬೆಲ್ಲದ ಜಾಗದಲ್ಲಿ ಸಕ್ಕರೆ ಸಹ ಅಷ್ಟೇ ಕ್ವಾಂಟಿಟಿನಲ್ಲಿ ಹಾಕ್ಕೊಳ್ಬೋದು. ನೋಡಿ, ನಾನು ಬೆಲ್ಲ ಹಾಕಿ ರುಬ್ಬಿರೋ ಫಸ್ಟ್ ಬ್ಯಾಚನ್ನು ಸೋಸ್ಕೊಳ್ತಾ ಇದ್ದೀನಿ. ಅದಕ್ಕೋಸ್ಕರ ಈ ಬಣ್ಣ ಇರುತ್ತೆ. ನಾನು ಸೆಕೆಂಡ್ ಬ್ಯಾಚ್ಗೆ ಮತ್ತೆ ಬೆಲ್ಲ ಹಾಕಿಲ್ಲ ರುಬ್ಬೋವಾಗ. ಅದನ್ನು ಇದರಲ್ಲೇ ಹಾಕ್ಕೊಂಡು ಸೋಸ್ಕೊಂಡು ಇಟ್ಕೊಳ್ತೀನಿ. ಸೋಸೋದ್ರಿಂದ ಅದರಲ್ಲಿ ಯಾವುದೂ ಒಂದು ಮಾವಿನಕಾಯಲ್ಲಿ ಏನಾದರೂ ನಾರಿದ್ದರೆ ಅದು ಯಾವುದು ಕುಡಿಯೋವಾಗ ಸಿಗೋದಿಲ್ಲ ಅಂತ ಶೋಧಿಸ್ಕೊಳ್ತಾ ಇರೋದು. ಈಗ ಸ್ಮೂತ್ ಪೇಸ್ಟ್ ಒಂದು ನಮಗೆ ರೆಡಿಯಾಗಿರುತ್ತೆ. ನೋಡಿ, ಎಲ್ಲ ಈ ಗಸಿನೆಲ್ಲ ತೆಕ್ಕೊಂಡ್ರೆ ನಮಗೆ ಆಂಪನ್ನದು ಬೇಸ್ ರೆಡಿ ಆಯಿತು. ಇದು ನಿಮಗೆ ಆಲ್ಮೋಸ್ಟು 1 ವೀಕ್ ಟು 15 ಡೇಸ್ ನೀವು ರೆಫ್ರಿಜರೇಟ್ರಲ್ಲಿ ಸ್ಟೋರ್ ಮಾಡ್ಕೊಳ್ಬೋದು. ಯಾವಾಗ ಬೇಕಾ ಎಷ್ಟು ಬೇಕು ತೆಗೆದು ಯೂಸ್ ಮಾಡ್ಕೊಳ್ಬೋದು. ನೋಡಿ, ಇಷ್ಟು ಚೆನ್ನಾಗೆ ಇದು ಬಣ್ಣ ಬಂದಿರೋದು ಬೆಲ್ಲ ಹಾಕಿರೋದ್ರಿಂದ. ಇಲ್ಲದೆ ಹೋದರೆ ಲೈಟ್ ಕ್ರೀಮ್ ಕಲರಲ್ಲಿ ಇರುತ್ತೆ. ನಾನು ಅರ್ಧ ಭಾಗನ ತೆಗೆದು ಫ್ರಿಜ್ಜಲ್ಲಿ ಸ್ಟೋರ್ ಮಾಡ್ತೀನಿ. ಮಿಕ್ಕಿದ್ದಕ್ಕೆ ನಾವು ಬೇರೆ ಪದಾರ್ಥಗಳನ್ನು ಹಾಕ್ಕೊಳ್ಳೋಣ. ನೋಡಿ, ಈಗ ಸುಮ್ಮನೆ ಮೇಲೆ ಒಂಚೂರು ರಿಫ್ರೆಶ್ಮೆಂಟ್ಗೋಸ್ಕರ ನಾನು ಸ್ವಲ್ಪ ಪುದೀನಾನ ಅದೇ ಜಾರಲ್ಲಿ, ಮಿಕ್ಸಿ ಜಾರಲ್ಲಿ ಹಾಕಿ ಸ್ವಲ್ಪ ನೀರು ಹಾಕಿ ಸುಮ್ಮನೆ ಚರ್ನ್ ಮಾಡ್ತೀನಿ. ಇದು ಫ್ರೆಶ್ನೆಸ್ ಆ್ಯಡ್ ಮಾಡುತ್ತೆ. ಹಾಗಾಗಿ ಇದು ಆಪ್ಷನಲ್. ಇಷ್ಟ ಇರೋರು ಹಾಕ್ಕೊಳ್ಬೋದು, ಪುದೀನ ಇಷ್ಟ ಆಗಲ್ಲ ಅನ್ನೋರು ಸ್ಕಿಪ್ ಮಾಡ್ಬೋದು. ನೋಡಿ, ಫೈನ್ ಪೇಸ್ಟ್ ಮಾಡಿಲ್ಲ, ಸುಮ್ಮನೆ ಚರ್ನ್ ಮಾಡಿರೋದು. ಇಷ್ಟು ಮಾಡಿ ಮಿಕ್ಸ್ ಮಾಡಿಕೊಂಡು ಅವಶ್ಯಕತೆ ಇದ್ದರೆ ಮತ್ತಷ್ಟು ಬೆಲ್ಲ
ನೀರನ್ನು ಸೇರಿಸ್ಕೋಬೋದು ನಿಮಗೆ ಕನ್ಸಿಸ್ಟೆನ್ಸಿಗೆ ತಕ್ಕಂಗೆ. ಚೆನ್ನಾಗೆ ಬೆಲ್ಲ ಎಲ್ಲ ಕರಗಿರುತ್ತೆ, ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಈಗ ನಾನು ನೀರನ್ನು ಸಹ ಸೇರಿಸ್ತೀನಿ, ಮತ್ತು ಕನ್ಸಿಸ್ಟೆನ್ಸಿ ನೋಡಿಕೊಂಡು ನೀರು ಹಾಕ್ಕೊಳ್ಳೋಣ. ನಾವು ನಾಳೆ ಏಪ್ರಿಲ್ 26 ಮತ್ತು ಮೇ 7ನೇ ತಾರೀಕು ಲೋಕಸಭಾ ಎಲೆಕ್ಷನ್ ಇದೆ. ಎಲ್ಲರೂ ದಯವಿಟ್ಟು ನಿಮ್ಮ ಮತಗಳನ್ನು ಹೋಗಿ ಚಲಾಯಿಸಿ ಬನ್ನಿ. ಒಂದು ಉತ್ತಮ ಸರ್ಕಾರ, ಒಂದು ಉತ್ತಮ ರಾಜ್ಯ ಕಟ್ಟುವಲ್ಲಿ ನಮ್ಮ ಪಾತ್ರ ಏನಿದೆ ನಾವು ಮಾಡಿಬಿಟ್ಟು ಬರೋಣ. ಸೊ ಯಾರೂ ಬಿಸಿಲಿದೆ, ನನಗೆ ಅಲ್ಲೋಗಬೇಕು ಇಲ್ಲೋಗಬೇಕು ಕೆಲಸ ಇದೆ ಅಂತ ಓಟ್ ಹಾಕೋದನ್ನು ಸ್ಕಿಪ್ ಮಾಡಬೇಡಿ. ಓಟ್ ಹಾಕೋದು ನಮಗೆ ನಮ್ಮ ರೈಟ್ಸ್, ಅದು ನಾವು ಒಂದು ಒಳ್ಳೆ ಸರ್ಕಾರನ ಚೂಸ್ ಮಾಡೋಕ್ಕೆ ನಮಗಿರೋ ಅವಕಾಶ. ಅದು ನಾವು ಬರೋ ಜನ್ರೇಷನ್ಗೆ ಒಳ್ಳೆ ಸರ್ಕಾರನ ಕೊಟ್ಟು ಹೋಗ್ಬೋದು ಈ ರೀತಿಯಾಗಿ. ಹಾಗಾಗಿ ಎಲ್ಲರೂ ಹೋಗಿ ವೋಟ್ ಮಾಡಿ. ಸುಸ್ತಾಗಿ ಬಂದ ನಂತರ ಈ ರೀತಿ ಆಂಪನ್ನನ ನೀವು ಮಾಡಿಕೊಂಡು ಮನೆಯಲ್ಲಿ ಕುಡಿದು ಹೇಗೆ ಬಂತು ಅಂತ ನಮಗೆ ಕಮೆಂಟ್ಸ್ನಲ್ಲಿ ತಿಳಿಸಿ. ಇದೇ ರೀತಿ ಮತ್ತಷ್ಟು ವಿಡಿಯೋನ ನಾವು ನಮ್ಮ ಚಾನಲ್ನಲ್ಲಿ ಪೋಸ್ಟ್ ಮಾಡ್ತಾ ಇರ್ತೀವಿ. ನಮ್ಮ ಚಾನಲನ್ನು ಫಾಲೋ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಪಕ್ಕದಲ್ಲೇ ಇರೋ ನೋಟಿಫಿಕೇಷನನ್ನು ಆನ್ ಮಾಡ್ಕೊಳ್ಳಿ. ನೋಡಿ, ಈ ರೀತಿ ಗ್ಲಾಸ್ಗೆ ನಾನು ಸ್ವಲ್ಪ ಉಪ್ಪು ಮತ್ತು ಖಾರದ ಪುಡಿ ಚಾಟ್ ಮಸಾಲ ಹಾಕಿರೋದನ್ನು ನಿಂಬೆಹಣ್ಣು ಹಾಕಿ ಡೆಕೋರೇಟ್ ಮಾಡ್ಕೊಂಡಿದ್ದೀನಿ. ಹಾಗೆ ಒಂದೆರಡು ಐಸ್ ಕ್ಯೂಬ್ಸ್, ಒಂದೆರಡು ಪುದೀನ, ಹಾಗೆ ಚಿಲ್ಡಾಗಿರೋ ಅಂಥ ಆಂಪನ್ನನ್ನು ಹಾಕ್ಕೊಂಡ್ರೆ ನಿಮಗೆ ಓಟ್ ಹಾಕಿ ಬಂದಿದ್ದಂಥ ಫ್ರಸ್ಟ್ರೇಷನ್ನು, ಸುಸ್ತು ಎಲ್ಲ ಕೂಡ ಮಾಯ ಆಗುತ್ತೆ. ಖುಷಿಯಾಗಿರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಹ್ಯಾವ್ ಎ ಗುಡ್ ಡೇ. ಟೇಕ್